ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ನಂದಿನಿ ಲಕ್ಷ್ಮೀಪತಿ. ಥ್ಯಾಂಕ್ ಯು ಸೋ ಮಚ್ ಮೊದಲಿಗೆ ಎಲ್ಲರಿಗೂ. ಯಾಕೆ ಅಂತಂದರೆ ನನ್ನ ವೀಡಿಯೋಸ್ ಈಗ ಏನು ನಾನು ಲಾಸ್ಟ್ ವೀಕ್ ವೀಡಿಯೋಸ್ ಹಾಕಿದ್ದೀನಿ, ಅದಕ್ಕೆ ತುಂಬಾ ಲೈಕ್ಸು ಮತ್ತು ವ್ಯೂಸು ಬಂದಿದೆ. ನಾನು ಇಷ್ಟು ರೀಚ್ ಆಗ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಥ್ಯಾಂಕ್ ಯು ಎಲ್ಲರಿಗೂ. ನಿಮ್ಮ ಸಪೋರ್ಟ್ ಎಲ್ಲ ನನಗೆ ಹೀಗೆ ಇರಲಿ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಓಕೆ, ಈಗ ವಿಡಿಯೋಗೆ ಬರೋಣ. ಸೊ ಇವತ್ತಿಂದ ವಿಡಿಯೋ ಏನು ಮಾಡ್ತಾ ಇದ್ದೀನಿ ಅಂದರೆ, ಸಕ್ಸಸ್ ಲೈಫಲ್ಲಿ ಹೇಗೆ ಸಕ್ಸಸ್ ಆಗೋದು, ನಾವು ಸಕ್ಸಸ್ ಆಗಬೇಕು ಅಂದರೆ ನಮ್ಮ ಲೈಫಲ್ಲಿ ಏನೆಲ್ಲ ಕೆಲವೊಂದುಗಳನ್ನ ಅಳವಡಿಸ್ಕೋಬೇಕು ಅನ್ನೋದನ್ನು ನಾನು ಇವತ್ತು ನಿಮಗೆ ಹೇಳ್ತೀನಿ. ಓಕೆನಾ? ಫಸ್ಟ್ ಆಫ್ ಆಲ್, ನಮ್ಮ ಲೈಫಲ್ಲಿ ನಾವು ತುಂಬ ದೊಡ್ಡ ದೊಡ್ಡ ಕನಸುಗಳನ್ನ ಇಟ್ಕೊಬೇಕು. ಲೈಫಲ್ಲಿ ನಮ್ಮ ಕೈಲಿ ಸಾಧಿಸೋಕ್ಕಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ನಾವು ಲೈಫಲ್ಲಿ ಒಂದು ಡ್ರೀಮ್ ಅದನ್ನು ಇಟ್ಕೊಳ್ಳೇಬೇಕು. ಇಟ್ಕೊಂಡ್ರೆ ಅದು ನಮ್ಮಲ್ಲಿ ನಾನು ಮಾಡ್ತೀನಿ ಆ ಕೆಲಸ ನನ್ನ ಕೈಲಿ ಆಗುತ್ತೆ, ನಾನು ಮಾಡ್ತೀನಿ, ನಾನು ಸಕ್ಸಸ್ ಆಗೇ ಆಗ್ತೀನಿ ಅಂದರೆ ಲೈಫಲ್ಲಿ 100% ನೀವು ಲೈಫಲ್ಲಿ ಒಂದಿನ ಅಚೀವ್ ಮಾಡ್ತೀರಾ, ಸಕ್ಸಸ್ ಆಗೇ ಆಗ್ತೀರಾ. ಯಾರು ನನ್ನ ಕೈಲಿ ಏನೂ ಆಗೋದಿಲ್ಲ, ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅನ್ನೋದನ್ನ ಯಾರೂ ತಿಳ್ಕೊಬೇಡಿ. ನಿಮ್ಮಲ್ಲೇ ಆದ ಒಂದು ಟ್ಯಾಲೆಂಟ್ಸ್ ನಿಮಗೆ ಇರುತ್ತೆ, ನಿಮಗೆ ಗೊತ್ತಿರಲಿಲ್ಲ. ಕೆಲವರು ಸೈಕಲ್ ರಿಪೇರಿ ಮಾಡೋರಾಗಿರ್ಬೋದು, ಅವ್ರಿಗೆ ಅದರಲ್ಲಿ ಟ್ಯಾಲೆಂಟ್ ತೋರಿಸ್ತಾರೆ. ಮತ್ತು ಇನ್ನು ಕೆಲವರು ಬರೀ ಹ್ಯಾಂಡ್ ರೈಟಿಂಗ್ನ ಬರೆದು ಅದ್ರ ಮುಖಾಂತರ ಪೋಸ್ಟ್ ಮಾಡಿನೇ ಅವರ ಟ್ಯಾಲೆಂಟ್ಗಳನ್ನ ತೋರಿಸ್ತಾರೆ, ಅದರಲ್ಲೇ ಸಕ್ಸಸ್ ಆಗಿರೋರು ಇದ್ದಾರೆ. ಓಕೆನಾ? ಸೊ ಈ ಥರ ಸುಮಾರು ಇದೆ. ಓಕೆನಾ? ಡ್ರೀಮ್ ಬಿಗ್, ವರ್ಕ್ ಹಾರ್ಡ್, ಸೊ ಸ್ಟೇ ಫೋಕಸ್ಡ್. ಓಕೆನಾ? ನಾವು ಡ್ರೀಮ್ ಅನ್ನೋದನ್ನು ನಮ್ಮ ಲೈಫಲ್ಲಿ ನಾವು ಇಟ್ಕೊಂಡ್ರೆ ನಾವು ಖಂಡಿತ ಆ ಡ್ರೀಮ್ನ ನಾವು ಅಚೀವ್ ಮಾಡ್ಕೋತೀವಿ. ನಮ್ಗೆ ಏನೂ ಡ್ರೀಮ್ ಇಲ್ಲದೆ ನಾವು ಲೈಫಲ್ಲಿ ಸಕ್ಸಸ್ ಮಾಡಬೇಕು ಅಂದರೆ ಚಾನ್ಸೇ ಇಲ್ಲ. ಸೊ ಇದ್ರ ಬಗ್ಗೆ ಒಂದು ವ್ಯಕ್ತಿ ಅಂದರೆ ಲೈಫಲ್ಲಿ ನಾವು ದೊಡ್ಡ ವ್ಯಕ್ತಿಗಳಾಗಬೇಕು, ಲೈಫಲ್ಲಿ ಬಿಗ್ ಸಕ್ಸಸ್ ಮಾಡಬೇಕು, ತುಂಬ ಮನಿ ಅರ್ನ್ ಮಾಡಬೇಕು ಅಂತಲೇ ಏನಿಲ್ಲ. ನನ್ನ ತಕ್ಕ ಮಟ್ಟಿಗೆ ನಾನು ಒಂದು ಸಣ್ಣ ಪುಟ್ಟ ಸಕ್ಸಸ್ನೆಸ್ನ ನನ್ನ ಲೈಫಲ್ಲಿ ಕಂಡ್ಕೋಬೋದು. ಓಕೆನಾ? ಸೊ ನಾನು ಅಷ್ಟೇ ನನ್ನ ಲೈಫಲ್ಲಿ ನನ್ನದೇ ಆದ ಒಂದು ರೀತಿನಲ್ಲಿ ನಾನು ನಡ್ಕೊಂಡು ಬಂದಿದ್ದೀನಿ. ನನ್ನದೇ ಆದ ಲೈಫಲ್ಲಿ ನಾನು ಸಕ್ಸಸ್ ಮಾಡಿದ್ದೀನಿ, ನನ್ನದೇ ಆದ ಲೈಫಲ್ಲಿ ನಾನು ಅಚೀವ್ಮೆಂಟ್ ಮಾಡಿದ್ದೀನಿ. ಸೊ ಹೆಮ್ಮೆ ಖುಷಿ ನನಗಿದೆ. ಸೊ ಹೀಗೆ ಇದ್ರ ಬಗ್ಗೆ ಇನ್ನೊಂದು ಏನು ಹೇಳ್ತೀನಿ ಅಂತಂದರೆ, ಲಾಸ್ಟಲ್ಲಿ ನಾನು ಒಂದು ಸಕ್ಸಸ್ ಆಗಿರೋರು, ನನ್ನ ಕಣ್ಣೆದುರಿಗೆ ನನಗೆ ಗೊತ್ತಿರೋರು, ಅವ್ರನ್ನ ನೋಡ್ತಾ ಇದ್ದಂಗೆ ಹೇಗೆ ಸಕ್ಸಸ್ ಆದರು ಅನ್ನೋದು ನಾನು ಒಂದು ಚಿಕ್ಕ ಸ್ಟೋರಿ ಹೇಳ್ತೀನಿ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿದೆ ಪ್ಲೀಸ್, ಲಾಸ್ಟ್ವರೆಗೂ ನೋಡಿ. ಆ ಕಥೆಯಿಂದ ನಿಮಗೆ ನಿಜವಾಗ್ಲೂ ನಿಮ್ಮ ಲೈಫಲ್ಲಿ ಇಂಪ್ರೆಸ್ ಆಗುತ್ತೆ ಮತ್ತು ನಿಮಗೆ ಒಂದು ಮೋಟಿವೇಶನ್ ಬರುತ್ತೆ ಅದನ್ನು. ಓಕೆನಾ? ಸೊ ದಯವಿಟ್ಟು ಆ ಕಥೆನ ಕೇಳಿ ಪ್ಲೀಸ್. ಲಾಸ್ಟಲ್ಲಿ ಹೇಳ್ತೀನಿ, ಅದನ್ನು ತುಂಬಾ ಚೆನ್ನಾಗಿದೆ. ನೀವು ಕೇಳಿದ್ರೆ ನಿಜ, ನಾನು ನಂಬಕ್ಕಾಗದೇ ಇರೋವಂಥ ಕತೆ ಅದು, ಬಟ್ ನಿಜ ಅವ್ರನ್ನ ನೋಡಿ ನನಗೆ ಸ್ಫೂರ್ತಿ ಬಂದಿದೆ. ನಾನು ಲೈಫಲ್ಲಿ ಇನ್ನೂ ಜಾಸ್ತಿ ಅಚೀವ್ ಮಾಡಬೇಕು ಅಂತ ಅನ್ನೋದು. ಓಕೆನಾ? ಸೊ ಮತ್ತು ಇನ್ನೊಂದು ಏನಂತ ಅಂದರೆ, ನಾವು ಚಿಕ್ಕವರಾಗಿರ್ಬೋದು ಇಲ್ಲ ದೊಡ್ಡವರಾಗಿರ್ಬೋದು, ಚಿಕ್ಕವರಿಂದನೂ ತುಂಬ ಕಲಿಯೋದಿದೆ, ದೊಡ್ಡವರಿಂದನೂ ಕಲಿಯೋದಿದೆ. ನೋಡಿ, ಈಗಿನ ಮಕ್ಕಳು ನೀವು ಯೂಟ್ಯೂಬಲ್ಲಿ ನೋಡಿ, ಅವ್ರಿಗೆ ಏನೇನು ಎಷ್ಟೆಲ್ಲ ಟ್ಯಾಲೆಂಟ್ ಇದ್ದಾರೆ. ಭಗವದ್ಗೀತೆ ಹೇಳ್ತಾರೆ, ಭಗವದ್ಗೀತೆ ಬಗ್ಗೆ ಫುಲ್ ಹೇಳ್ತಾರೆ. ಕೆಲವ್ರದ್ದು ವಾಯ್ಸ್ ತುಂಬ ಚೆನ್ನಾಗಿರುತ್ತೆ, ಮ್ಯೂಸಿಕ್ ಕೊಡ್ತಾರೆ. ಮತ್ತು ಕೆಲವ್ರ ಮಕ್ಕಳು ಏನೇ ಒಂದು ಹೇಳ್ಕೊಟ್ರು ಪಟ್ ಅಂತ ಕಲಿತಾರೆ. ಎಕ್ಸಾಂಪಲ್ ನನ್ನ ಮಗಳೇನೆ, ಕೀಬೋರ್ಡ್ ಆಗಿರ್ಬೋದು, ಅದನ್ನು ಹೇಳ್ಕೊಟ್ರೆ ಪಟ್ ಅಂತ ಕಲಿತಾಳೆ. ಮತ್ತು ಒಂದು ಏನಾದರೂ ಒಂದು ಹಾಡಾಗಿರ್ಬೋದು, ಅದು ಬಂದಿದ ತಕ್ಷಣನೇ, ಅಂದರೆ ಒಂದು ಶ್ಲೋಕ ಆಗಿರ್ಬೋದು, ಒಂದು ದೇವ್ರದ್ದು ಕತೆ ಆಗಿರ್ಬೋದು, ಒಂದು ಸರಿ ವಿಡಿಯೋ ಪ್ಲೇ ಆಗಿದ ತಕ್ಷಣ ಪಟಕ್ ಅಂತ ಅವಳು ಹೇಳ್ಬಿಡ್ತಾಳೆ. ಬಟ್ ನಮಗೆ ಅದು ಅಷ್ಟು ನಾಲೆಜೇ ಇಲ್ಲ, ನಮಗೆ ಮಕ್ಳಿಗಿರೋ ಅಷ್ಟು ಪವರು ನಮಗಿಲ್ಲ. ಸೊ ಹೀಗೆ ಯಾಕೆ ಇದನ್ನ ಹೇಳಿದೆ ಅಂದರೆ, ನಾವು ಚಿಕ್ಕವರಿಂದನೂ ಕಲಿಯೋದಿರುತ್ತೆ, ದೊಡ್ಡವರಿಂದನೂ ಕಲಿಯೋದಿರುತ್ತೆ. ಹೋಗಿ ನಿಮ್ಮಿಂದನೂ ನಾನು ಕಲಿಯೋದಿರುತ್ತೆ, ನನಗೆ ಗೊತ್ತಿರೋದನ್ನು ನಾನು ಹೇಳ್ತೀನಿ, ನನ್ನಿಂದನೂ ಕಲಿಯೋದಿರುತ್ತೆ. ನಾವು ಯಾರನ್ನೂ ಮೇಲು ಕೀಳು ಮಾಡೋದು ಬೇಡ. ಸೊ ಎಲ್ಲರಿಂದ ಒಂದು ಕಸ ಗುಡಿಸೋರಿಂದನೂ ನಾವು ಕಲಿಯೋದಿರುತ್ತೆ. ಯಾಕೆ ಅಂತಂದರೆ, ಕಸ ಗುಡಿಸೋದು ನನಗೆ ಚೆನ್ನಾಗಿ ಬರಲ್ಲ, ಆದರೆ ಅವ್ರಿಗೆ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ. ಒಂದು ಮನೆ ಅಂದಮೇಲೆ ಬ್ಯೂಟಿಫುಲ್ಲಾಗಿ ಅದನ್ನು ಕ್ಲೀನ್ ಮಾಡಿ ಇಡೋದು ಒಂದು ಕಲೆ. ಕಸನ ನಾವು ಜಸ್ಟ್ ಅರ್ಧಂಬರ್ಧ ಗುಡಿಸಿದ್ರೆ ಕಸ ಎಲ್ಲ ಹಾಗೆ ಇದ್ರೆ ಹೆಂಗಿರುತ್ತೆ ಹೇಳಿ. ಆ ಕಸ ಗುಡಿಸೋದು ಒಂದು ಕಲೆ ಅಲ್ವಾ. ಸೊ ಹಾಗೆ ನಾವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ನಮಗೆ ಅಂದರೆ ಶ್ರದ್ಧೆ ಭಕ್ತಿ ಇರಬೇಕು. ನಾವು ಇವಾಗ ಏನು ಕೆಲಸ ಮಾಡ್ತಾ ಇದ್ದೀವಿ ಅದನ್ನೇನೇ ಕಂಪನಿ ಕೆಲಸ ಮಾಡ್ತಾ ಇದ್ದೀನಿ, ಅದನ್ನೇ ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಂಬಂದ್ರೆ ದೇವರು ನಮಗೆ ನಿಜವಾಗ್ಲೂ ಒಂದು ದಿವಸ ಲೈಫಲ್ಲಿ ಸಕ್ಸಸ್ ಕೊಟ್ಟೇ ಕೊಡ್ತಾರೆ. ಓಕೆನಾ? ಅದರಿಂದನೇ ನಾವೇನೋ ಅಚೀವ್ ಮಾಡ್ತೀವಿ. ಸೊ ನಮ್ಮ ಲೈಫಲ್ಲಿ ಯಾವಾಗ ಸಕ್ಸಸ್ ಯಾವ ಥರ ಬರುತ್ತೆ ಅಂತ ಗೊತ್ತಾಗೋದಿಲ್ಲ. ನಾವು ಯಾವಾಗಲೂ ಪರ್ಫೆಕ್ಟ್ ಆಗಿದ್ರೆ ಆ ಸಕ್ಸಸ್ ಅನ್ನೋದು ನಮ್ಗೆ ಸಿಗುತ್ತೆ. ಅನ್ಸಕ್ಸಸ್ಫುಲ್ ಅಂದರೆ ಸಕ್ಸಸ್ ಆಗದೆ ಇರೋಕೆ ನಾವು ಕೆಲವೊಂದು ಬ್ಯಾಡ್ ಹ್ಯಾಬಿಟ್ನ ಚೇಂಜ್ ಮಾಡ್ಕೋಬೇಕು. ಯಾಕೆಂದರೆ ಲೇಸಿನೆಸ್ ಇರಬಾರ್ದು, ಓವರ್ ಥಿಂಕಿಂಗ್ ಇರಬಾರ್ದು, ನೆಗೆಟಿವಿಟಿ ಇರಬಾರ್ದು, ನಮ್ಮಲ್ಲಿ ಒಂದು ಭಯ ಇರಬಾರ್ದು. ಫಸ್ಟ್ ಆಫ್ ಆಲ್ ಏನಂದರೆ, ನಾನು ಈ ಬಿಸ್ನೆಸ್ ಮಾಡಿದ್ರೆ ಹಾಳಾಗೋಗ್ತೀನಾ, ಇಲ್ಲ ನಾನು ಈ ಬಿಸ್ನೆಸ್ ಮಾಡಿದ್ರೆ ಸಕ್ಸಸ್ ಆಗ್ತೀನಾ, ಬೇಡ, ಟ್ರೈ ಮಾಡಿ. ಒಂದು ನಿಮ್ಮ ತಕ್ಕ ಮಟ್ಟದಲ್ಲಿ ಏನಿದೆ ಆ ಬಿಸ್ನೆಸ್ನ ನೀವು ಟ್ರೈ ಮಾಡಿ, 100% ಸಕ್ಸಸ್ ಆಗ್ತೀರಾ. ಹಾಗೆ ಸಕ್ಸಸ್ಫುಲ್ ಆಗಿರೋದಕ್ಕೆ ಏನೇನು ಮಾಡಬೇಕು, ನಾವು ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಬೇಕು. ಮತ್ತು ಈಗ ನಾಳೆ ಮಾಡ್ತೀನಿ ಅನ್ನೋ ಕೆಲಸನ ನಾವು ಈಗ ಮಾಡಬೇಕು. ಮತ್ತು ಡೈಲಿ ನಾವು ಪಾಸಿಟಿವಿಟಿ ಆಗಿರಬೇಕು. ಅಂದರೆ ಪಾಸಿಟಿವಿಟಿಯಾಗಿ ಅಂದರೆ ಏನು ಅಂತ ಅಂದರೆ, ಈಗ ನಾವು ಎಂತಕ್ಕೂ
ಈಗ ನನ್ನ ಕೈಲಿ ಈ ಕೆಲಸ ಮಾಡೋಕ್ಕಾಗಲ್ಲ ಅಂತ, ಇಲ್ಲ ಮಾಡ್ತೀನಿ, ಟ್ರೈ ಮಾಡೋಣ. ಪಾಸಿಟಿವಿಟಿ ಅಂದರೆ ಅದೇನೇನೆ, ಇಲ್ಲ ನನ್ನ ಕೈಯಲ್ಲಿ ಎಲ್ಲ ಕೆಲಸನೂ ಆಗತ್ತೆ, ನಾನು ಮಾಡೇ ಮಾಡ್ತೀನಿ, ಯಾಕಾಗಲ್ಲ, ಸರ್ಚ್ ಮಾಡ್ತೀನಿ, ಅದ್ರ ಬಗ್ಗೆ ನೋಡ್ತೀನಿ, ಕೇಳ್ತೀನಿ, ತಿಳ್ಕೊತೀನಿ ಅಂತ ಒಂದ್ಸಲಿ ಟ್ರೈ ಮಾಡಿ 100% ಯು ವಿಲ್ ಗೆಟ್ ಸಕ್ಸಸ್. ಹಾಗೆ ಲೈಫಲ್ಲಿ ರಿಸ್ಕ್ ತೊಗೋಬೇಕು. ಮೇಯ್ನ್ ಅಂದರೆ ಸಕ್ಸಸ್ ಆಗೋದಕ್ಕೆ ನಾವು ರಿಸ್ಕ್ ತೊಗೋಬೇಕು. ರಿಸ್ಕ್ ತೊಗೊಂಡ್ವಿ ಅಂತ ಅಂದರೆ ನಾವು 100% ಸಕ್ಸಸ್ ಆಗ್ತೀವಿ. ನಮಗೆ ಒಂದು ಕ್ಲಿಯರ್ ವಿಷನ್ ಬರುತ್ತೆ ನಮ್ಮ ಲೈಫಲ್ಲಿ ಸಕ್ಸಸ್ ಆಗಲಿಕ್ಕೆ. ಓಕೆನಾ? ಸೊ ಪ್ಲೀಸ್ ಎಲ್ಲರೂ ನಿಮ್ಮ ಲೈಫಲ್ಲಿ ಏನೇನು ಅನ್ಕೋಬೇಕು ಅಂದ್ಕೊಂಡಿದ್ದೀರೋ ಅದನ್ನು ಅಚೀವ್ ಮಾಡಿ, ಟ್ರೈ ಮಾಡಿ. ಇವಾಗಿಂದಲೇ ನೀವೇನೋ ಒಂದು ಬಿಸ್ನೆಸ್ ಮಾಡ್ಬೇಕಂತೀರ, ಅದನ್ನು ಆನ್ಲೈನಲ್ಲಿ ಸರ್ಚ್ ಮಾಡಿ. ಇವಾಗ ಸೋಷಿಯಲ್ ಮೀಡಿಯಾಸ್ ತುಂಬಾ ಚೆನ್ನಾಗಿದೆ ನಿಮಗೆ. ಸೊ ಎಲ್ಲ ಥರನೂ ಸೀಕ್ರೆಟ್ಸು, ನಿಮಗೆ ಎಲ್ಲ ಥರನೂ ಸಕ್ಸಸ್ಫುಲ್ ಆಗೋದಕ್ಕೆ ಒಳ್ಳೆ ಚಾನ್ಸು, ಮಾಹಿತಿಗಳು ಸಿಗುತ್ತೆ ನಿಮಗೆ, ಫುಲ್ ಡೀಟೇಲ್ಸ್ ಸಿಗುತ್ತೆ. ಹಾಗೆ ಲೈಫ್ ಅನ್ನೋದು ಒಂದು ಬುಕ್ ಇದ್ದಂಗೆ. ಲೈಫ್ ಈಸ್ ಎ ಬುಕ್. ಎವ್ರಿ ಡೇ ನ್ಯೂ ಪೇಜ್, ಎವ್ರಿ ಮಂತ್ ಈಸ್ ಎ ನ್ಯೂ ಚಾಪ್ಟರ್. ಓಕೆನಾ? ಸೊ ಆ್ಯಂಡ್ ಎವ್ರಿ ಇಯರ್ ಇಸ್ ಎ ಸೀರೀಸ್. ಅಂದರೆ ಲೈಫ್ ಇಸ್ ಎ ಬುಕ್ ಅಂದರೆ ನಮ್ದು ಒಂಥರ ಬುಕ್ಕು. ಅದರಲ್ಲಿ ಲೆಸನ್ಗಳಾಗಿರ್ಬೋದು, ಚಾಪ್ಟರ್ ಆಗಿರ್ಬೋದು, ಸೀರೀಸ್ ಆಗಿರ್ಬೋದು, ಈ ಥರ ಎಲ್ಲ ಬರ್ತಾನೇ ಇರುತ್ತೆ, ನಮ್ಮ ಲೈಫಲ್ಲಿ ಹೋಗ್ತಾನೇ ಇರುತ್ತೆ. ಆದರೆ ನಾವು ಅದನ್ನು ಓದ್ತಾ ಒಂದು ಬುಕ್ನ ಓದ್ತಾ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತೀವಿ, ಲೈಫಲ್ಲಿ ಅಚೀವ್ಮೆಂಟ್ ಮಾಡ್ತಾ ಇರ್ತೀವಿ, ಸಕ್ಸಸ್ ಆಗೋಕ್ಕೆ ದಾರಿ ಸಿಗುತ್ತೆ. ಸೊ ಮತ್ತು ಕೆಲವೊಂದು ಮೋಟಿವೇಶನಲ್ ವೀಡಿಯೋಸ್ಗಳನ್ನ ನೋಡಿ. ನಾನು ಲಾಸ್ಟ್ ಟೈಮ್ ನಿಮಗೆ ಹೇಳ್ದಂಗೆ ರಮೇಶ್ ಅರವಿಂದ್ ಸರ್ ಆಗಿರ್ಬೋದು, ಸುಧಾಮೂರ್ತಿ ಮೇಡಮ್ ಆಗಿರ್ಬೋದು, ಹಾಗೆ ಗುರುರಾಜ ಕರಜಗ್ಗಿ ಸರ್ ಆಗಿರ್ಬೋದು, ಅವರು ಎಷ್ಟು ಒಳ್ಳೊಳ್ಳೆ ಅವ್ರದ್ದು ಸ್ಪೀಚ್ಗಳಿದೆ ಅಂತ ಕೇಳಿದ್ರೆ ಕೇಳ್ತಾನೆ ಇರಬೇಕು ಅನಿಸುತ್ತೆ. ದಯವಿಟ್ಟು ಆ ವಿಡಿಯೋಗಳನ್ನೆಲ್ಲ ನೋಡಿ. ಹಾಗೆ ನಿಮಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ನಾನು ಹೇಳಿದೆ, ನಿಮಗೆ ಕತೆ ಹೇಳ್ತೀನಿ ಅಂತ. ನಾನಿವತ್ತು ಅದೊಂದು ಕತೆ ಹೇಳ್ತೀನಿ. ನನ್ನ ಜೀವನದಲ್ಲಿ ನನ್ನ ಕಣ್ಣೆದುರಿಗೆ ನಡೆದಿರೋಂಥ ಕತೆ ಅದು. ಓಕೆನಾ? ಬೆಸ್ಟ್. ಅವರಿಂದ ನಾನು ತುಂಬ ಕಲ್ತ್ಕೊಂಡೆ. ಅವರು ಆ ಲೆವೆಲಲ್ಲಿದ್ದಾಗ ನಾನು ಮೇ ಬಿ ಹೀಗೆ ಇದ್ದೆ ಅನಿಸುತ್ತೆ. ಬಟ್ ಆದರೆ ಅವರು ಆ ಲೆವೆಲಿಂದ ಬೇರೆ ಲೆವೆಲ್ಗೆ ಚೇಂಜ್ ಆದಾಗ ನನ್ನ ಮನಸ್ಸಲ್ಲಿ ಒಂದು ಆಸೆ ಬಂತು, ನಾನು ಇನ್ನು ಲೈಫಲ್ಲಿ ಸಾಧಿಸಬೇಕು, ನಂದು ತುಂಬ ನೆಗೆಟಿವಿಟಿನ ತೆಗೆದು ಹಾಕಬೇಕು, ನಾನು ಪಾಸಿಟಿವ್ ಆಗಿರಬೇಕು, ನಾನು ಲೈಫಲ್ಲಿ ಸಕ್ಸಸ್ ಆಗಬೇಕು ಅಂದಿದ್ದು ಆ ವ್ಯಕ್ತಿಯಿಂದನೇ. ಸೊ ಅವ್ರು ಯಾರು ಅಂದರೆ ಒಂದು ಹುಡುಗಿ, ಅದು ಓಕೆನಾ, ನೇಮ್ ಬೇಡ. ಆ ಒಂದು ಹುಡುಗಿ ಬಂದ್ಬಿಟ್ಟು ಲೈಫಲ್ಲಿ ತುಂಬ ಸಫರ್ ಆಗಿರೋ ಹುಡುಗಿ. ಹೇಗೆ ಅಂತ ಅಂದರೆ ಅವಳು ಎಲ್ಲರೂ ನಮ್ಗಳ ಥರನೇ ಆಡಿ ಕುಣಿದು ಬೆಳೆದೋ ಹುಡುಗಿ. 17 ವರ್ಷ ಆದಾಗ ಫಸ್ಟ್ PUC ಮಾಡ್ತಾ ಇರ್ತಾಳೆ. ಸೆಕೆಂಡ್ PUCಗೆ ಸಡನ್ನಾಗಿ ಅವ್ರ ಅಪ್ಪ ಅಮ್ಮ ಮದುವೆ ಬಗ್ಗೆ ಡಿಸಿಷನ್ ಮಾಡ್ತಾರೆ. ಸೊ ಸೆಕೆಂಡ್ PUC ಎಕ್ಸಾಮ್ ಕೂಡ ಬರೆಯಲ್ಲ ಅವಳು. ಸೊ ಮದುವೆ ಆಗಿಬಿಡ್ತಾಳೆ. ಮದುವೆ ಆಗಾದ್ಮೇಲೆ ಅವಳಿಗೆ ಹಸ್ಬೆಂಡ್ ಮನೆಗೆ ಹೋಗ್ತಾಳೆ. ಅಲ್ಲಿ ಎಲ್ಲ ರೀತಿ ಹೊಸ ಜನ ಮತ್ತು ಮನೆ ವಾತಾವರಣ ಆಗಿರ್ಬೋದು ಎಲ್ಲ ಡಿಫ್ರೆಂಟ್ ಆಗಿರುತ್ತೆ. ಸೊ ಮೊದಲಿಗೆ ಅವಳು ಸ್ವಲ್ಪ ದಿನ ಖುಷಿಯಾಗೂ ಇರ್ತಾಳೆ. ಆಮೇಲೆ ಒಂದು ಗಂಡು ಮಗು ಆಗುತ್ತೆ. ಗಂಡು ಮಗು ಆದಮೇಲೆ ಅವಳ ಲೈಫೇ ಚೇಂಜ್ ಆಗುತ್ತೆ. ಮತ್ತು ಎರಡನೇ ಮಗು ಆದಾಗ ಕೆಲವೊಂದು ಹಸ್ಬೆಂಡಿಂದ ತುಂಬ ಮಾನಸಿಕ ಕಿರುಕುಳ ಅನುಭವಿಸ್ತಾಳೆ. ಆಗ ತುಂಬ ಕಷ್ಟ ಆಗೋದೇ ಇಲ್ಲ. ಊಟ ತಿಂಡಿ ಈ ಥರದ್ದೆಲ್ಲ ಏನೂ ಆಗೋದೇ ಇಲ್ಲ, ಅವಳಿಗೆ ಕೊಡೋದೇ ಇಲ್ಲ ಮನೆಯಲ್ಲಿ. ತುಂಬ ಚೀಪಾಗಿ ನೋಡ್ತಾರೆ, ತುಂಬ ಅವಳನ್ನ ಹೀಯಾಳಿಸಿ ನೋಡ್ಕೊಳ್ತಾರೆ ಮನೆಯಲ್ಲಿ. ಆ ಮಾನಸಿಕ ಹಿಂಸೆ ಅವಳಿಗೆ ತರ್ಕೊಳಕ್ಕಾಗದೆ ಹಸ್ಬೆಂಡಿಂದ ಆ ನೋವುಗಳನ್ನೆಲ್ಲ ಅನುಭವಿಸಿ ಕೊನೆಗೆ ಒಂದು ದಿನ ಆಲ್ರೆಡಿ ಅವಳು ಸೆಕೆಂಡ್ ಪ್ರೆಗ್ನೆಂಟ್ ಆಗಿರ್ತಾಳೆ. ಡಿಸೈಡ್ ಮಾಡಿ ಮನೆಯಿಂದ ಹೊರಗಡೆ ಬಂದ್ಬಿಡ್ತಾಳೆ. ಮನೆಯಿಂದ ಹೊರಗೆ ಬಂದಾಗ ಮಗುನ ಅಲ್ಲೇ ಇಟ್ಕೊತಾರೆ, ಮೊದಲನೇ ಮಗುನ, ಗಂಡು ಮಗುನ. ಮತ್ತು ಇವಳು ಪ್ರೆಗ್ನೆಂಟ್ ಆಗಿರ್ತಾಳೆ, ಇನ್ನೊಂದು ಮಗು ಹೊಟ್ಟೆ ಒಳಗಡೆ ಇರುತ್ತೆ. ಹೊರಗಡೆ ಬಂದ್ಬಿಡ್ತಾಳೆ. ಬಂದು ಅಪ್ಪ ಅಮ್ಮನ ಮನೆಗೆ ಸೇರ್ಕೊತಾಳೆ. ಅಪ್ಪ ಅಮ್ಮನ ಮನೆಗೆ ಬಂದು ಸೇರಿಕೊಂಡಾಗ ಅಲ್ಲೂ ಅಷ್ಟೇ ಸಾಕಷ್ಟು ನೋವು ಇರುತ್ತಲ್ಲ. ಈಗ ಒಂದು ಹುಡುಗಿ ಗಂಡನ ಮನೆಯಲ್ಲಿ ಬಾಳಕ್ಕಾಗದೆ ಮನೆಗೆ ಬಂದರೆ ಹೇಗಿರುತ್ತೆ ಹೇಳಿ? ಆ ಥರ ಅವಳಿಗೂ ನೋವು, ಸಂಕಟ, ಅಕ್ಕಪಕ್ಕದವರು ಅನ್ನೋದು ಮಾತುಗಳು, ಚಿಚ್ಚು ಮಾತುಗಳು, ಕಿರುಕುಳ ಈ ಥರದ್ದೆಲ್ಲ ಅನುಭವಿಸ್ತಾಳೆ. ಆಮೇಲೆ ಅವಳು ಅನುಭವಿಸಿದ ಮೇಲೆ ಅವಳಿಗೆ ಲೈಫಲ್ಲಿ ಒಂದು ಸರಿ ಅನಿಸುತ್ತೆ, ಸೊ ನಾನು ಇದಕ್ಕೆಲ್ಲ ನನಗೆಲ್ಲ ಇಷ್ಟು ಕಷ್ಟ ಯಾಕೆ, ನಾನು ಏನಾದರೂ ಮಾಡ್ಕೊಂಬಿಡ್ಲಾ, ನನ್ನ ಲೈಫ್ ಸಾಕಾಗಿದೆ ನನಗೆ ಅಂತ ಯೋಚನೆ ಮಾಡ್ತಾಳೆ. ಆದರೆ ಒಂದು ಕ್ಷಣ ಯೋಚನೆ ಮಾಡ್ತಾಳೆ, ನಂದು ಒಂದು ಮಗು ಅಲ್ಲಿದೆ, ನಾನು ಇನ್ನೊಂದು ಮಗು ನನ್ನ ಹೊಟ್ಟೆ ಒಳಗಡೆ ಇದೆ ಅಂತ. ಆ ಮಕ್ಕಳ ಬಗ್ಗೆ, ಇಬ್ಬರು ಮಕ್ಕಳ ಬಗ್ಗೆ ಚಿಂತೆ ಮಾಡ್ತಾಳೆ. ಇನ್ನೊಂದು ಎರಡನೇ ಮಗುನೂ ಆಗುತ್ತೆ, ಅದು ಹೆಣ್ಮಗು. ಸೊ ಇನ್ನೊಂದು ಮಗು ಅಲ್ಲಿರುತ್ತೆ, ಆದರೆ ಅವಳ ಮನಸ್ಸೆಲ್ಲ ಆ ಮಗು ಮೇಲೆ ಇರುತ್ತೆ. ಆ ಮಗು ಬಂದ್ಬಿಟ್ಟು ಯಾವಾಗಲೂ ಅಲ್ಲೂ ಅಮ್ಮ ಅಮ್ಮ ಅಂತ ಅದು ಕನ್ವರ್ಸ್ತಾ ಇರುತ್ತೆ. ಇಲ್ಲೂ ಇವಳು ಆ ಮಗುಗೋಸ್ಕರ ನೆಮ್ಮದಿಯಾಗಿರೋಕ್ಕೆ ಆಗಲ್ಲ. ಅಪ್ಪನ ಮನೆಗೆ ಬಂದ್ರೂ ಆ ಮಗು ಬಗ್ಗೆನೇ ಚಿಂತೆ ಆಗಿರುತ್ತೆ. ಆದರೆ ಆಮೇಲೆ ಈ ಹೆಣ್ಮಗು ಹುಟ್ಟಿದ ಮೇಲೆ ಅವಳು ಮತ್ತೆ ಕೆಲಸಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಯಾವುದೋ ಒಂದು ಚಿಕ್ಕ ಕಂಪನಿಯಲ್ಲಿ ಕೆಲಸಕ್ಕೆ ಹೋಗೋಕ್ಕೆ ಶುರು ಮಾಡ್ತಾಳೆ. ಏನು ಹಬ್ಬ ಅಂದರೆ ಒಂದು 4,000 5,000 ಸಿಗ್ಬೋದು ಅವಳಿಗೆ. ಅವಳು ಓದಿರೋದು ಪಾಪ 10ನೇ ಕ್ಲಾಸು.
ಫಸ್ಟ್ PUC ಗೆ ಅವ್ರ ಅಪ್ಪ ಅಮ್ಮ ಕೆಲಸ ಬಿಡಿಸ್ಬಿಟ್ಟಿರ್ತಾರೆ. ಏನಂದರೆ ಏನೂ ಗೊತ್ತಾಗಲ್ಲ ಪಾಪ. ಏನು ಮಾಡಬೇಕು, ಎಲ್ಲಿ ಹೋಗಬೇಕು, ಈ ಒಂದು ಮಗು ಇದೆ ಇವಾಗ ನನ್ನ ಹತ್ರ, ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಆಗ ಲೈಫಲ್ಲಿ ಈ ಕಷ್ಟಗಳನ್ನೆಲ್ಲ ಅನುಭವಿಸಿ ನೋವು ಮಾಡಿ ನನ್ನ ಲೈಫಲ್ಲಿ ಏನಾದರೂ ಒಂದು ಚಾಲೆಂಜಿಂಗ್ ತಗೋಬೇಕು, ಲೈಫಲ್ಲಿ ಏನಾದರೂ ಒಂದು ಸಾಧಿಸಲೇಬೇಕು, ಇದರಿಂದ ಎಲ್ಲ ನಾನು ಹೊರಗೆ ಬರಬೇಕು, ನಾನು ಒಂದು ಜೀವನ ಕಟ್ಕೋಬೇಕು ಅನ್ನೋದು ಒಂದೇ ಒಂದು ದಿನ ಸೈಲೆಂಟಾಗಿ ಕಾಮಾಗಿ ಕೂತು ಡಿಸೈಡ್ ಮಾಡ್ತಾಳೆ. ಕೂತ್ಕೊಂಡು ಹೋಗಿ 1 ತಿಂಗಳು ಕಷ್ಟನೋ ಸುಖನೋ ಆ ಮಗುನ ಬಿಟ್ಟು ಅವಳು ಟ್ರೈನಿಂಗ್ ತಗೋತಾಳೆ. ಟ್ರೈನಿಂಗ್ ತೊಗೊಂಡಾದ್ಮೇಲೆ ಅವಳಿಗೆ ಒಂದು ಒಳ್ಳೆ ಜಾಬ್ ಸಿಗುತ್ತೆ. ಆ ಜಾಬು ಅವಳಿಗೆ ಕಷ್ಟ ಆಗ್ತಾ ಇರುತ್ತೆ, ಮನೆಗೆ ಟ್ರಾವೆಲ್ ಮಾಡೋದಾಗಿರ್ಬೋದು, ಇದಾಗಿರ್ಬೋದು. ಆಮೇಲೆ 6 ಮಂತ್ಸ್ ಆದಮೇಲೆ ಅವಳಿಗೆ ಟ್ರಾನ್ಸ್ಫರು ಕೂಡ ಆಗುತ್ತೆ ಅವಳು ಇರೋವಂಥ ಊರಿಗೇನೆ. ಆಗ ಅವಳು ಅಷ್ಟರಲ್ಲಿ ಸ್ವಲ್ಪ ಚೇತರಿಸ್ಕೊಂಡಿರ್ತಾಳೆ ಅವಳು. ಆಮೇಲೆ ಅವಳದು ಇನ್ನೊಂದು ಮಗು ಇತ್ತಲ್ಲ, ಗಂಡು ಮಗುನ, ಅದನ್ನು ತನ್ನ ಬಳಿಗೆ ಕರೆಸ್ಕೊಳ್ಳೋದಕ್ಕೆ ಹೇಗೆ ಅಂತ ಹೋರಾಡಿ ಆ ಮಗುನ ಕರ್ಸ್ಕೊತಾಳೆ. ಆಮೇಲೆ ತನ್ನದೇ ಆದ 2 ಮಕ್ಕಳನ್ನ ಚೆನ್ನಾಗಿ ಸಾಕ್ತಾಳೆ. ಮತ್ತು ಇನ್ನೂ ಕೆಲಸದಲ್ಲಿ ಅಪ್ಗ್ರೇಡ್ ಮಾಡ್ಕೊತಾಳೆ, ಚೆನ್ನಾಗಿ ಇನ್ನೂ ಟ್ರೈನಿಂಗ್ಗಳನ್ನೆಲ್ಲ ತೊಗೊತಾಳೆ. ಸೊ ಹಾಗೆ ಮುಂದೆ ಬರ್ತಾಳೆ, ಇನ್ನೂ ಒಳ್ಳೆ ಪೊಸಿಷನ್ಗೆ ಹೋಗ್ತಾಳೆ. ಒಳ್ಳೆ ಪೊಸಿಷನ್ಗೆ ಹೋಗಿ ತನ್ನ ಮುದ್ದಾದ ಮಕ್ಕಳನ್ನ ತುಂಬ ಚೆನ್ನಾಗಿ ನೋಡ್ಕೊತಾಳೆ. ಹಾಗೆ ಸ್ಟೆಪ್ ಬೈ ಮೇಲೆ ಬರ್ತಾಳೆ. 10,000 ಇದ್ದಿದ್ದು ಸಂಬಳ 15,000 ಆಗುತ್ತೆ, 20 ಆಗುತ್ತೆ, 25 ಆಗುತ್ತೆ, 30 ಆಗುತ್ತೆ. ಹೀಗೆ ಅವಳದೇ ಆದ ರೀತಿಯಲ್ಲಿ ಅವಳ ಪ್ರೊಫೆಷನ್ನ ಸ್ಟಾರ್ಟ್ ಮಾಡಿಕೊಂಡು, ಅವಳ ಕೆಲಸಗಳನ್ನ ಸ್ಟಾರ್ಟ್ ಮಾಡಿಕೊಂಡು ಅವಳು ಈ ಥರ ಎಲ್ಲನೂ ಚೇಂಜಸ್ ಮಾಡ್ಕೊತಾಳೆ ಲೈಫಲ್ಲಿ. ಆಮೇಲೆ ಆ ಮಕ್ಳಿಗೆ ಊಟ, ತಿಂಡಿ, ಬಟ್ಟೆ ಎಲ್ಲ ಥರನೂ ಒಳ್ಳೆ ರೀತಿಯಲ್ಲೇ ಅವಳಿಗೆ ಸಿಗತ್ತೆ. ಅಂದರೆ ಒಳ್ಳೆ ಊಟ ಸಿಗ್ಬೋದು, ಮಕ್ಳನ್ನ ಒಳ್ಳೆ ಎಜುಕೇಷನ್ ಕೊಡಿಸೋದು, ಈ ಥರದ್ದೆಲ್ಲ ಮಾಡ್ತಾಳೆ. ಸೊ ಆ ಮಕ್ಕಳು ಅಷ್ಟೇ ಒಳ್ಳೆ ರೀತಿಯಲ್ಲಿ ಬೆಳೀತಾ ಇದ್ದಾವೆ, ಒಳ್ಳೆ ರೀತಿಯಲ್ಲಿ ಓದ್ತಾ ಇದ್ದಾರೆ. ಆ ಮಕ್ಕಳು ಅಮ್ಮನ ಹೆಸರನ್ನ ಉಳಿಸ್ಬೇಕು ಅಂತ ಮಗ ತುಂಬ ಚೆನ್ನಾಗಿ ಕಷ್ಟಪಟ್ಟು ಓದ್ತಾ ಇದ್ದಾನೆ, ಮಗಳು ಅಷ್ಟೇ ಒಳ್ಳೆ ರ್ಯಾಂಕ್ ಬರ್ತಾ ಇದ್ದಾಳೆ. ಸೊ ಈ ಥರ ಅವಳ ರೀತಿನ ಚೇಂಜ್ ಆಗಿದೆ, ಅವಳ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ, ಅವಳ ನಡಿಗೆ, ಅವಳದು ಟ್ಯಾಲೆಂಟು ಎಲ್ಲ ಥರನೂ ಚೇಂಜ್ ಆಗಿದೆ. ಅವಳಿಗೆ ಇನ್ನೂ ಲೈಫಲ್ಲಿ ಉತ್ಸಾಹ, ನಾನೇನಾದರೂ ಲೈಫಲ್ಲಿ ಸಾಧಿಸಬೇಕು, ಇನ್ನೂ ನನ್ನ ಮಕ್ಕಳನ್ನ ಮುಂದೆ ತರಬೇಕು, ನನ್ನ ಮಕ್ಕಳನ್ನ ನಾನು ಆಗೋ ಥರ ಆಗಬಾರ್ದು, ನನಗೆ ಒಳ್ಳೆ ಎಜುಕೇಷನ್ ಕೊಡಬೇಕು, ಅವರಿಗೆ ಒಂದು ಒಳ್ಳೆ ವ್ಯಕ್ತಿಗಳನ್ನಾಗಿ ಮಾಡಬೇಕು ಅನ್ನೋದು ಅವಳಲ್ಲಿ ಹಠಾಚಲ ಹುಟ್ಟಿದೆ. ಹಾಗೆ ಅವಳು ಇವಾಗ ಸಖತ್ತಾಗಿ ಅವಳದೇ ಆದ ಒಂದು ಮನೆಯಲ್ಲಿ ಇದ್ದಾಳೆ. ಆಗ ಯಾರ್ಯಾರು ಏನು ಅಂತ ಇದ್ರು ಅವಳನ್ನ ಇವಾಗ ಅಪ್ರಿಷಿಯೇಟ್ ಮಾಡ್ತಾರೆ, ಅವಳನ್ನೇ ಮಾತಾಡಿಸ್ತಾರೆ. ಈಗ ಅವಳಿಂದನೇ ಸಜೆಷನ್ ತಗೊತಾರೆ. ಅವಾಗ ಅವಳನ್ನ ಬೇರೆ ನೋಡ್ತಿದ್ದಿದ್ದೇ ಬೇರೆ ರೀತಿ, ಬಟ್ ಇವಾಗ ಅವಳನ್ನ ನೋಡೋದೇ ಬೇರೆ ರೀತಿ. ಸೊ ನಾನು ಕೂಡ ಅವಳಿಗೆ ಥ್ಯಾಂಕ್ಫುಲ್ ಆಗಿರ್ತೀನಿ, ಯಾಕಂದರೆ ಅವಳ ಲೈಫ್ ಚೇಂಜ್ ಆಗಿದ್ದಕ್ಕೆ ನನಗೂ ತುಂಬ ಖುಷಿನೇ. ಯಾಕಂದರೆ ಇಂಥವರೆಲ್ಲ ಸಾಧಿಸಿ ತೋರಿಸಿದ್ದಕ್ಕೆ ಇದು ಲೈಫಲ್ಲಿ ಒಂದು ಅಚೀವ್ಮೆಂಟು. ಈಗ ದೊಡ್ಡದಾಗಿ ಸ್ಟೇಜ್ ಮೇಲೆ ಹೋಗಿ ಅವಳು ಶೀಲ್ಡ್ ತೊಗೊಳೋದಾಗಿರ್ಬೋದು, ನಾನೇನೋ ಮಾಡಿಬಿಟ್ಟೆ ಅನ್ನೋದು ಅಲ್ಲ. ಅವಳು ಲೈಫಲ್ಲಿ ಅವಳು ಗೆದ್ದು ಬಂದ್ಲು. ಎಷ್ಟೋ ಜನಕ್ಕೆ ತಿನ್ನಕ್ಕೆ ಊಟನೂ ಇರೋದಿಲ್ಲ, ಬಟ್ ಅವಳು ಒಂದು ಹೆಣ್ಣು ಮಗಳಾಗಿ ಎಲ್ಲ ಕಷ್ಟಗಳನ್ನು ಫೇಸ್ ಮಾಡಿಕೊಂಡು ತನ್ನ 2 ಮುದ್ದಾದ ಮಕ್ಕಳನ್ನ ಚೆನ್ನಾಗಿ ಬೆಳೆಸಿ ಓದಿಸ್ತಾ ಇದ್ದಾಳೆ. ತಾನು ಒಳ್ಳೆ ಲೈಫ್ ಸ್ಟೈಲ್ ಬದುಕ್ತಾಳೆ, ಒಳ್ಳೆ ರೀತಿನಲ್ಲಿ ಬದುಕ್ತಾ ಇದ್ದಾಳೆ. ಯಾರಿಗೂ ಏನೂ ಕಮ್ಮಿ ಇಲ್ಲ. ಎಂಥ ಅಪ್ಪ ಅಮ್ಮ ಇದ್ರೂ ಕೂಡ ಮಕ್ಕಳಿಗೆ ಏನೂ ಮಾಡೋಕ್ಕಾಗದೇ ಇರೋದನ್ನೆಲ್ಲ ಎಲ್ಲ ಅವಳು ಮಾಡ್ಕೊತಾ ಇದ್ದಾಳೆ. ಸಖತ್ ಅಪ್ಗ್ರೇಡ್ ಆಗಿದ್ದಾಳೆ. ಅವಳು 10ನೇ ಕ್ಲಾಸ್ ಓದಿದ್ರೂ ಅವಳಿಗೆ ಇಂಗ್ಲೀಷ್ ಓದೋ ಅಷ್ಟು ಕೆಪಾಸಿಟಿ ಬಂದಿದೆ, ಎಲ್ಲ ಥರ ಮಾತಾಡೋಕ್ಕೂ ಆಗಿದೆ. ಈಗ ಅವಳು ಎಲ್ಲರ ಮುಂದೆ ನಾನು ಒಂದು ನಿಂತ್ಕೊಳ್ಬಲ್ಲೆ, ನಾನು ಒಂದು ಸಾಧಿಸಬಲ್ಲೆ ಅನ್ನೋದು ಅವಳಿಗೆ ಕಾನ್ಫಿಡೆನ್ಸ್ ಲೆವೆಲ್ ಬಂದಿದೆ. ಸೊ ಇನ್ನು ಮುಂದೆ ಲೈಫಲ್ಲಿ ಅಚೀವ್ ಮಾಡ್ತಾಳೆ ಅವಳು. ಸೊ ಈ ಥರ ನನಗೂ ಅವಳಿಂದ ತುಂಬ ಮಾಹಿತಿ, ಅವಳನ್ನ ನೋಡಿ ನನಗೂ ತುಂಬ ಪ್ರೋತ್ಸಾಹ ಬಂದಿದೆ. ಸೊ ನೋಡಿ, ಬದುಕಿದ್ರೆ ಲೈಫಲ್ಲಿ ನಾವು ಆ ಥರ ಬದುಕಬೇಕು, ಸಕ್ಸಸ್ ಆಗಬೇಕು ಆ ಥರ. ಸೊ ನಿಜ, ನಾನು ಏನೇ ಮಾಡಿದ್ರು ಅವಳ ಮುಂದೆ ಏನೇನೂ ಅಲ್ಲ ಅಂತ ಅನಿಸಿದೆ ನನಗೆ ಲೈಫಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ಎಲ್ಲರೂ ಕೇಳಿದ್ದಕ್ಕೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನೊಂದು ಮಾತು ಏನು ಅಂತಂದರೆ, ದಯವಿಟ್ಟು ಎಲ್ಲರೂ ಲೈಫಲ್ಲಿ ಅಚೀವ್ ಮಾಡಿ ಸಕ್ಸಸ್ಫುಲ್ ಆಗಲೇಬೇಕು. ಹಾಗೆ ಆಗ್ತೀರಾ, ನಿಮ್ಮಲ್ಲೂ ಒಂದು ಟ್ಯಾಲೆಂಟ್ ಇದೆ. ಸೊ ಈ ಕ್ಷಣ ಈಗಲಿಂದನೇ ಒಂದು ಆ್ಯಕ್ಷನ್ ತೊಗೊಳ್ಳಿ ನಿಮ್ಮ ಲೈಫಲ್ಲಿ. ಸೊ ನೀವು ಏನಾದರೂ ಒಂದು ಅಚೀವ್ ಮಾಡ್ತೀರಾ, ನೀವು ಒಂದು ಒಳ್ಳೆ ಗುರುತಿಸ್ಕೊಳ್ಳೋ ವ್ಯಕ್ತಿ ಆಗ್ತೀರಾ. ನೀವು ದೊಡ್ಡ ಮಟ್ಟದಲ್ಲಿ ಪ್ರಪಂಚಾದ್ಯಂತ ಒಂದು ದೊಡ್ಡ ವ್ಯಕ್ತಿ ಆಗಬೇಕು ಅಂತ ಹೇಳ್ತಾ ಇಲ್ಲ. ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಮನೆ ಮಕ್ಕಳಿಗೆ, ನಿಮ್ಮ ಜನಗಳಿಗೆ ನೀವು ಒಂದು ದೊಡ್ಡ ವ್ಯಕ್ತಿ ಆದರೆ ಅದಕ್ಕಿಂತ ಸಕ್ಸಸ್ ಇಲ್ಲ. ಸೊ ಅಚೀವ್ ಅಂದರೆ ಆ ಥರನೇ ಬಿಗ್ ಅಚೀವ್ ಮಾಡಬೇಕು ಅಂತ ಏನಿಲ್ಲ. ನಿಮ್ಮ ಜೀವನನ ನೀವು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ನಿಮಗೆ ಎಷ್ಟು ಬೇಕೋ ಸಾಕಷ್ಟು ಹಣ ಸಂಪಾದನೆ ಮಾಡಿಕೊಂಡು ನೀವು ಒಂದು ಒಳ್ಳೆ ರೀತಿಯಲ್ಲಿ ಅಪ್ಪ ಬದುಕಿದ್ರೆ ಇಂಥ ವ್ಯಕ್ತಿ ಥರ ಇರಬೇಕಪ್ಪ ಅನ್ನೋ ಥರ ಬದುಕಬೇಕು. ಹಾಗೆ ಮಾಡಿ. ಸೊ ದಯವಿಟ್ಟು ಎಲ್ಲರೂ ಏನಾದರೂ ಲೈಫಲ್ಲಿ ಇವತ್ತಿಂದ ಸಕ್ಸಸ್ಫುಲ್ ಆಗೋದಕ್ಕೆ, ಅಚೀವ್ ಮಾಡೋದಕ್ಕೆ ಥಿಂಕ್ ಮಾಡಿ. ನಾಳೆ ಮಾಡೋದನ್ನ ಇವತ್ತೇ ಮಾಡಿ. ನಮ್ಮ ಸೋಷಿಯಲ್ ಮೀಡಿಯಾಸಲ್ಲಿ ತುಂಬ ಇಂಪ್ರೂವ್ ಆಗಿದೆ. ಸೊ ಅದರೆಲ್ಲ ಸರ್ಚ್ ಮಾಡಿ, ನಿಮಗೆಲ್ಲ ಒಳ್ಳೆ ಮಾಹಿತಿ ಸಿಗುತ್ತೆ. ಏನು ಬೇಕಾದ್ರೂ ಸಾಧಿಸ್ಬೋದು ಲೈಫಲ್ಲಿ, ಬಟ್ ನಿಮ್ಮ ಒಂದು ಆ್ಯಕ್ಷನ್ ಇಂಪಾರ್ಟೆಂಟು. ಏನು ತೊಗೊತಾ ಇದ್ದೀರಾ ಆ್ಯಕ್ಷನ್ ಅನ್ನೋದ್ರ ಮೇಲೆ ನಿಮ್ಮ ಜೀವನ ನಿಂತ್ಕೊಳ್ಳುತ್ತೆ.
ಸೊ ಎಲ್ಲರಿಗೂ ಒಳ್ಳೇದಾಗಲಿ. ನಾನು ನಿಮ್ಮ ನಂದಿನಿ ಲಕ್ಷ್ಮೀಪತಿ. ಥ್ಯಾಂಕ್ ಯು. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಕೆಲವು ವೀಡಿಯೋಗಳನ್ನ ಮಾಡೋದಕ್ಕೆ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.